ಮೊದಲ ಓಡಿಐ ಪಂದ್ಯ ರದ್ದಾದ ನಂತರ ಎರಡನೇ ಓಡಿಐ ಪಂದ್ಯಕ್ಕಾಗಿ ಇದ್ದಕ್ಕಿದ್ದಂತೆ ಟೀಂ ಇಂಡಿಯಾದಲ್ಲಿ 3 ದೊಡ್ಡ ಬದಲಾವಣೆ. 100% ಗೆಲ್ಲಬೇಕಾಗಿದ್ದ ಪಂದ್ಯವನ್ನು ಟೈ ಮಾಡಿದ ನಂತರ ಬಹಳ ಕೆಟ್ಟದಾಗಿ ಕೋಪಗೊಂಡರು ಗೌತಮ್ ಗಂಭೀರ್. ಈ 3 ಫ್ಲಾಪ್ ಆಟಗಾರರನ್ನು ತಂಡದಿಂದ ಹೊರಗಾಕಿದರು. ಇನ್ನು ಮುಂದೆ ಇವರು ಕಾಣಿಸಿಕೊಳ್ಳುವುದಿಲ್ಲ ಈ ಸರಣಿಯಲ್ಲಿ. ಒಟ್ಟಿಗೆ 2 ಯುವ ಆಟಗಾರರ ಡೆಬ್ಯೂ ಆಗಲಿದೆ. ಬದಲಾಯಿತು ಇಡೀ ತಂಡ. ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟ ಮೊಹಮ್ಮದ್ ಶಮಿ ಅವರಂತಹ ಅಪಾಯಕಾರಿಯಾದ ಬೌಲರ್ ನೋಡಿ ನಡುಗಲು ಆರಂಭಿಸಿತು ಇಡೀ ಶ್ರೀಲಂಕಾ ತಂಡ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಹೊಸ ವಾಟ್ಸ್ಆಪ್ ಚಾನೆಲ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ಲಿಂಕ್ ನ ಮೂಲಕ ಫಾಲೋ ಮಾಡಿ. ನೀವು ಮಾಡುವ ಸಣ್ಣ ಸಪೋರ್ಟ್ ಕೂಡ ನಮಗೆ ಬಹಳ ಮಹತ್ವದ್ದು. ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೊದಲ ಓಡಿಐ ಪಂದ್ಯದಲ್ಲಿ ಟಾಸ್ ಗೆದ್ದ ಶ್ರೀಲಂಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ 230 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಬಂದ ಭಾರತ ತಂಡ 47.5 ಓವರ್ಗಳಲ್ಲಿ ತನ್ನ 10 ವಿಕೆಟ್ ಅನ್ನು ಕಳೆದುಕೊಂಡು ಶ್ರೀಲಂಕಾ ತಂಡ ನೀಡಿದ ಟಾರ್ಗೆಟ್ ನಷ್ಟೇ 230 ರನ್ ಅನ್ನು ಬಾರಿಸಿತು. ಇದರೊಂದಿಗೆ ಮೊದಲ ಓಡಿಐ ಪಂದ್ಯ ಯಾವುದೇ ರೀತಿಯ ರಿಸಲ್ಟ್ ಬರದ ಕಾರಣ ರದ್ದಾಯಿತು. ಹಾಗೂ ಈಗ ಭಾರತ ತಂಡ ತನ್ನ ಎರಡನೇ ಓಡಿಐ ಪಂದ್ಯವನ್ನು ಆಗಸ್ಟ್ 4ರಂದು ಕೊಲಂಬೋದ ಮೈದಾನದಲ್ಲಿ ಭಾರತೀಯ ಸಮಯದ ಪ್ರಕಾರ ಮಧ್ಯಾಹ್ನ 2:30ಕ್ಕೆ ಆಡಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ನಲ್ಲಿ ಹಲವು ದೊಡ್ಡ ಬದಲಾವಣೆಗಳನ್ನು ಮಾಡುವ ಮೂಲಕ ಈ 3 ದೊಡ್ಡ ಆಟಗಾರರನ್ನು ತಂಡದಿಂದಲೇ ಹೊರಗಾಕಲಾಗಿದೆ. ಹೌದು ಸ್ನೇಹಿತರೆ, ಇದರಲ್ಲಿನ ಮೊದಲ ಆಟಗಾರನ ಹೆಸರು ಟೀಂ ಇಂಡಿಯಾದ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅವರದ್ದು. ಮೊದಲ ಓಡಿಐ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಅವರಿಗೆ ಮೇಲ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ನೀಡಲಾಗಿತ್ತು. ಆದರೆ ಆ ಪಂದ್ಯದಲ್ಲಿ ಅವರು ಪ್ರದರ್ಶನ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾದರು. ಆದ್ದರಿಂದ ಎರಡನೇ ಓಡಿಐ ಪಂದ್ಯದಿಂದ ವಾಷಿಂಗ್ಟನ್ ಸುಂದರ್ ಅವರನ್ನು ಡ್ರಾಪ್ ಮಾಡಿ ಅವರ ಸ್ಥಾನದಲ್ಲಿ ಮೋಸ್ಟ್ ಪ್ರಾಬಬ್ಲಿ ರಿಯಾನ್ ಪರಾಗ್ ಅವರಿಗೆ ಆಡಲು ಅವಕಾಶ ಕೊಡಬಹುದು. ಮತ್ತು ಎರಡನೇ ಆಟಗಾರನ ಹೆಸರು ಕೆಎಲ್ ರಾಹುಲ್. ಕೆಎಲ್ ರಾಹುಲ್ ಅವರಿಗೂ ಕೂಡ ತನ್ನನ್ನು ಸಾಬೀತು ಮಾಡಲು ಉತ್ತಮವಾದ ಅವಕಾಶವನ್ನು ಕೊಟ್ಟಿದ್ದರು. ಆದರೆ ಕೆಎಲ್ ರಾಹುಲ್ ಅವರು ಟೀಂ ಇಂಡಿಯಾಗಾಗಿ ಒಂದು ಗೆಲುವಿನ ಇನ್ನಿಂಗ್ಸ್ ಅನ್ನು ಆಡುವಲ್ಲಿ ವಿಫಲರಾದರು. ಆದ್ದರಿಂದ ಅವರ ಸ್ಥಾನದಲ್ಲಿ ರಿಷಬ್ ಪಂತ್ ಅವರಿಗೆ ಆಡಲು ಅವಕಾಶ ಕೊಡಬಹುದು. ಹಾಗೂ ಮಾಡಿರುವ 3ನೇ ದೊಡ್ಡ ಬದಲಾವಣೆಯ ಬಗ್ಗೆ ಮಾತನಾಡುವ ಮೊದಲು ಎರಡನೇ ಓಡಿಐ ಪಂದ್ಯಕ್ಕಾಗಿ ಘೋಷಿಸಿರುವ ಟೀಂ ಇಂಡಿಯಾದ ಬಲಿಷ್ಠವಾದ ಪ್ಲೇಯಿಂಗ್ 11 ಬಗ್ಗೆ ಮಾತನಾಡಿದರೆ, ಎರಡನೇ ಓಡಿಐ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಮಾಡಲಿದ್ದು, ಎಂದಿನಂತೆ 3ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಲಿದ್ದಾರೆ. ಅವರ ಹೊರತಾಗಿ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ನಲ್ಲಿ ರಿಯಾನ್ ಪರಾಗ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಆಲ್ ರೌಂಡರ್ ಗಳಾಗಿ ಅಕ್ಷರ್ ಪಟೇಲ್, ಶಿವಮ್ ದುಬೆ ಮತ್ತು ಅತ್ಯುತ್ತಮವಾದ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಹಾಗೂ ಮೊಹಮ್ಮದ್ ಸಿರಾಜ್ ಅವರು ಟೀಂ ಇಂಡಿಯಾದ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ. ಹಾಗೂ ತಂಡದಲ್ಲಿ 3ನೇ ದೊಡ್ಡ ಬದಲಾವಣೆಯನ್ನು ಮಾಡಿರುವ ಗಂಭೀರ್ ಅವರು ಹರ್ಷದೀಪ್ ಸಿಂಗ್ ಅವರ ಬದಲಾಗಿ ಮತ್ತೊಬ್ಬ ಲೆಫ್ಟ್ ಆರ್ಮ್ ಬೌಲರ್ ಆದ ಖಲೀಲ್ ಅಹ್ಮದ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡುವ ಸಾಧ್ಯತೆ ತುಂಬಾ ಹೆಚ್ಚಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಗಂಭೀರ್ ಅವರು ತೆಗೆದುಕೊಂಡಿರುವ ಈ ನಿರ್ಧಾರಗಳು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.